ಪೇಷಂಟ್ ಸರ್ ಎಷ್ಟು ದಿವಸದಿಂದ ನೋವಿತ್ತು ನಿಮಗೆ ಕೈ ಹೊಡ್ತಾ ಇಲ್ಲ ಜೋರ? 14 ವರ್ಷದಿಂದ ಇತ್ತು. 4 ವರ್ಷದಿಂದ ಸಫರ್ ಆಗಿದ್ದೀರಾ? ತುಂಬಾ ಕಡೆ ತೋರಿಸಿದೀನಿ, ಎಲ್ಲೂ ಏನು ವಾಸಿ ಆಗಿಲ್ಲ. ಬರೀ ಟ್ಯಾಬ್ಲೆಟ್ ನುಂಗಿದ್ದೆ ಆಯ್ತು, ದುಡ್ಡು ಖರ್ಚಾಗಿದೆ. ಶ್ರೀರಾಮಚಂದ್ರ ವನವಾಸ ಆಯ್ತು 14 ವರ್ಷ. ಹೋಮಿಯೋಪತಿಗೂ ತೋರಿಸ್ಬಿಟ್ಟಿದೀನಿ ಡಾಕ್ಟರ್, ಏನು ವಾಸಿ ಆಗ್ಲಿಲ್ಲ. ಸರಿ ನೀವು ಆಪರೇಷನ್ ಮಾಡಿದ್ದು ಈ ನೋವು ಹೊಡ್ತಾ ಇಲ್ಲ ಕಮ್ಮಿ. ಎಷ್ಟೋ ಸತಿ ಊಟ ಕೂತಾಗ್ಲೂ ನೋವು ಬಂದ್ಬಿಡೋದು, ಮಲಗಿದ್ದಾಗ ರಾತ್ರಿ ಇಡಿಯೆಲ್ಲ ಎದ್ದಿರ್ತಿದ್ದೆ ಆ ನೋವು. ಪಾತ್ರೆ ತೊಳಿವಾಗ, ಬಟ್ಟೆ ಒಗಿವಾಗ ಅರ್ಧರ್ಧಂಬರ್ಧ ಬಿಟ್ಬಿಡೋದು, ಸುಮ್ನೆ ಕೈ ರಫ್ ಆಗಿ ಉಜ್ಗೋತಾ ಇದ್ರೆ ಎಷ್ಟೋ ಸತಿ ಇದೆಲ್ಲ ಒಳಗ್ ಕೊಟ್ಟೋಗಿತ್ತು, ಹಿಂಗ ಅಂಗೈ ಪೂರ್ತಿ ಭಾರನೇ ಇರ್ತದೆ. ಇಲ್ಲಿ ಆಪರೇಷನ್ ಮಾಡೋದು ಕಾರ್ಪಲ್ ಸಿಂಡ್ರೋಮ್ ಅಂತ ರಿಲೀಸ್ ಮಾಡಿದೀವಿ. ಇಲ್ಲಿ ನರ ಬರ್ತಾರೆ, ರಿಲೀಸ್ ಮಾಡಿದ ತಕ್ಷಣ 100% ಎಲ್ಲ ರಿಲೀಫ್ ಸಿಗುತ್ತೆ, ಹೊಡ್ತಾ ನೋವೆಲ್ಲ ಕಡಿಮೆ ಆಗಿದೆ. ಎಷ್ಟೊಂದು ಜನಕ್ಕೆ ಇದ್ರೆ ಕಾಯಿಲೆ ಇರುತ್ತೆ, ಕೆಲವರೆಲ್ಲ ಇನ್ಶೂರೆನ್ಸ್ ಮಾತ್ರ ಇನ್ಶೂರೆನ್ಸ್ ಕಡಿಮೆ ಆಗಿಲ್ಲ ಅಂದ್ರೆ ತಡೆ ನೋವು ಆಪರೇಷನ್ ಮಾಡೋದು ಒಳ್ಳೇದು, ಫುಲ್ ರಿಕವರಿ ಆಗ್ತಾರೆ. ರಿಕವರಿ ಚೆನ್ನಾಗಿದ್ರಲ್ಲ? ಚೆನ್ನಾಗಿದ್ದೀನಿ ಡಾಕ್ಟರ್, ನಿಜವಾಗ್ಲೂ ನಾನು ಅದೇ ಅನ್ಕೋತೀನಿ. ಸತಿ ಈ ಡಾಕ್ಟರ್ ಮುಂಚೆನೆ ಸಿಗ್ಬಾರ್ದಿತ್ತ ನಮ್ಗೆ ಅಂತ ಎಷ್ಟೋ ಸತಿ ಅನ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಮಸ್ತೆ. ಎಲ್ಲರೂ ರಕ್ಷಾ ಹಾಸ್ಪಿಟ್ಲಿಗೆ ಬನ್ನಿ, ಒಳ್ಳೆ ಅನುಕೂಲ ಇದೆ, ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಏನೇ ತೊಂದರೆ ಇದ್ರೂ ಬನ್ನಿ. ರಕ್ಷಾ ಆರ್ಥೋ ಅಂತಿದೆ ತುಮಕೂರಲ್ಲಿ. ಥ್ಯಾಂಕ್ ಯು.